ಬೆಳ್ಳಂ ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕೋದಕ್ಕೆ ಬಂದಂತಹ ಗೃಹಿಣಿಯೊಬ್ಬರು ಸರಗಳ್ಳರ ಕ್ರೌರ್ಯಕ್ಕೆ ಬಲಿಯಾಗಿರುವಂತಹ ದಾರುಣ ಘಟನೆ ನೆಲಮಂಗಲದ ಹುಸ್ಕೂರು ಗ್ರಾಮದ ಬಳಿ ನಡೆದಿದೆ. ಕಿಡಿಗೇಡಿಗಳು 65 ಗ್ರಾಂ ಚಿನ್ನಕ್ಕಾಗಿ ಒಂದು ಜೀವನವನ್ನೇ ಬಲಿ ಪಡೆದಿದ್ದಾರೆ. ಹುಸ್ಕೂರು ಗ್ರಾಮದ ನಿವಾಸಿ ಜ್ಯೋತಿ ಮೃತ ದುರ್ದೈವಿಯಾಗಿದ್ದಾರೆ. ಇಂದು ಮುಂಜಾನೆ ಜ್ಯೋತಿ ಅವರು ಮನೆ ಮುಂದೆ ನೀರನ್ನು ಹಾಕಿ ರಂಗೋಲಿ ಬಿಡಿಸೋದಕ್ಕೆ ಹೊರಬಂದಿದ್ರು. ಈ ವೇಳೆ ಹೊಂಚು ಹಾಕಿ ಕುಳಿತಿದ್ದಂತಹ ಸರಗಳ್ಳರು ಅತಿ ಭೀಕರವಾಗಿ ಕೃತ್ಯವನ್ನ ಎಸಗಿದ್ದಾರೆ. ಜ್ಯೋತಿ ಅವರು ಹೊರಬರ್ತಿದ್ದಂತೆ ಮನೆಯಲ್ಲಿದ್ದಂತಹ ಉಳಿದವರು ಹೊರಬರದಂತೆ ದುಷ್ಕರ್ಮಿಗಳು ಹೊರಗಿನಿಂದ ಬಾಗಿಲು ಚಿಲಕವನ್ನ ಹಾಕಿದ್ರು. ಜ್ಯೋತಿ ಅವರ ಕೊರಳಿದ್ದಂತಹ 65 ಗ್ರಾಂ ಮಾಂಗಲ್ಯ ಸರ ಹಾಗೂ ಕಿವಿಯ ಓಲೆಯನ್ನ ಕಿತ್ತುಕೊಳ್ಳುವಾಗ ತೀವ್ರವಾಗಿ ಥಳಿಸಿ ಕೆಳಕ್ಕೆ ತಳ್ಳಿದ್ದಾರೆ. ಇನ್ನು ಕಳ್ಳರ ದಾಳಿಯಿಂದಾಗಿ ಜ್ಯೋತಿ ಅವರು ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅವರು ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡವನ್ನ ರಚಿಸಿದ್ದಾರೆ. ಆಚೆ ತಗಸ್ವಾಕಿ ಲಾಕ್ ಹಾಕ್ಬಿಟ್ಟಿದ್ರು. ಬಾಗ್ಲು ಲಾಕ್ ಮಾಡ್ಬಿಟ್ಟಿದ್ರು. ಬಾಗ್ಲು ಲಾಕ್ ಮಾಡ್ಬಿಟ್ಟವ್ರ ಆಚೆಯಿಂದ. ಅವಾಗ ಹೋಗಿ ನೋಡುವಾಕಿ ಬಂದು ಬಾಕ್ಲ ಬಿದ್ದವ, ಯಾರಿಗೂ ಕೂತ್ಕೊಂಡವ್ನೆ ಬಂದು ಬಾಕ್ಲು ತೆಗ್ದವ್. ಅಷ್ಟೇ ಬಾಕ್ಲ ಬೀಳುವಾಕಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಒಡವೆ ಇಲ್ಲ, ವಾಲೆ ಕಟ್ಟ ಚೈನು ಏನೂ ಇಲ್ಲ ಸರ್. ಆಚೆ ಬಂದು ಬಾಕ್ಲ ತಗಸ್ವಾಕಿ ಲಾಕ್ ಹಾಕ್ಬಿಟ್ಟಿದ್ರು. ಬಾಗ್ಲು ಲಾಕ್ ಮಾಡ್ಬಿಟ್ಟಿದ್ರು. ಬಾಕ್ಲು